ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೋಡನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಕ್ಸಾಮಿನೇಷನ್ ಪರ್ಪಸ್ಸಿಂದ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಥರ್ಡ್ ಒನ್, ಇನ್ ಕೇಸ್ ಆಫ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಥವಾ ಗ್ರೂಪ್ಡ್ ಡಾಟಾ ಇದ್ದಾಗ ಫಾರ್ಮುಲಾ mode is equal to L plus into the bracket F1 minus F0 divided by 2 F1 minus F0 minus F2 bracket complete into C. ಕೆಲವೊಮ್ಮೆ ಸಿ ಅಂತ ಬರ್ದಾರ ಒಂದು ಬುಕ್ಕೊಳಗೆ, ಒಂದರಲ್ಲಿ ಎಚ್ ಅಂತ ಕೊಟ್ಟಾರ. ಯಾವುದಾದ್ರೂ ಬರೆದ್ರೂ ನಡಿತೈತಿ. ಇಲ್ಲಿ ನಾವು ಈ ಫಾರ್ಮುಲಾದ ಏನೇನಪ್ಪ ಅಂತ ನೋಡೋಕ್ಕಿಂತ ಮುಂಚೆ ಮೊದಲು ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಂತಂದರೆ, ಇಲ್ಲೇ ಮೋಡಲ್ ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮೋಡಲ್ ಕ್ಲಾಸ್ ಏನು ಅಂತಂದ್ರೆ ವೇರಿಯೇಬಲ್ ಕರಸ್ಪಾಂಡಿಂಗ್ ಟು ದಿ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಮೋಡಲ್ ಕ್ಲಾಸು ಅಂದ್ರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಏನಿರುತ್ತೆ ಅದರದ್ದು ಕ್ಲಾಸ್. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಒಳಗೆ ಕ್ಲಾಸಸ್ಗಳು ಇರ್ತಾವೆ, ಇನ್ನೊಂದು ಫ್ರೀಕ್ವೆನ್ಸಿ ಇರ್ತೈತಿ. ಇಲ್ಲಿ ಫ್ರೀಕ್ವೆನ್ಸಿ ಕಾಲಮ್ ಒಳಗೆ ಯಾವುದು ಹೈಯೆಸ್ಟು ಇರ್ತೈತೋ ಅದರದ್ದು ಕ್ಲಾಸನ್ನು ಬರ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ನಿಮ್ದು ಆಗಿರ್ತೈತಿ. ಅದಾದಮೇಲೆ ಎಲ್ ಅಂತಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್. ಲೋವರ್ ಲಿಮಿಟ್ ಯಾವುದು ಬರುತ್ತೋ ಅದು. ನೆಕ್ಸ್ಟು F1 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್. F0 ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರೆಸಿಡಿಂಗ್ ದಿ ಮೋಡಲ್ ಕ್ಲಾಸ್. ಈ ಮೋಡಲ್ ಕ್ಲಾಸ್ ಏನು F1 ಇತ್ತು ಅದರ ಮೇಲಿನ ವ್ಯಾಲ್ಯೂ ಅಂತ ಅರ್ಥ. ಪ್ರೆಸಿಡಿಂಗ್ ಅಂದರೆ ಹಿಂದಿನ ಮೋಡಲ್ ಕ್ಲಾಸ್ ಏನು ಬಂದಿತ್ತು ಅದರದ್ದು ಹಿಂದಿಂದು. F2 ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಸಕ್ಸೀಡಿಂಗ್ ದ ಮೋಡಲ್ ಕ್ಲಾಸ್. ಅದರ ಸಕ್ಸೀಡಿಂಗ್ ಮೀನ್ಸ್ ನೆಕ್ಸ್ಟ್, ಅದರ ನೆಕ್ಸ್ಟ್ ಫ್ರೀಕ್ವೆನ್ಸಿ ಯಾವುದೈತೋ ಅದಕ್ಕೆ F2 ಅಂತ ಬರಿತೀರಿ. ಸಿ ಅಂತಂದ್ರೆ ಕ್ಲಾಸ್ ವಿಡ್ತ್ ಆರ್ ಲೆಂತ್ ಆಫ್ ದ ಮೋಡಲ್ ಕ್ಲಾಸ್. ಈಗ ಡಿಫ್ರೆನ್ಸ್ 30 to 35 ಕೊಟ್ಟಾರ ಅಂದ್ರೆ ಅದರ ವಿಡ್ತ್ ಎಷ್ಟು 5. ಆ ರೀತಿಯಲ್ಲಿ ಕೊಟ್ಟಿರೋ ಕ್ಲಾಸಸ್ದ ಬೇಸ್ ಮೇಲೆ ನೀವು ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಅದನ್ನು ಮಾಡ್ಕೋಬೇಕು. ಒಂದು ಪ್ರಾಬ್ಲಮನ್ನು ಇದರ ಮೇಲೆ ಸಾಲ್ವ್ ಮಾಡೋಣ ಅಂತ. ಇದು ಕೂಡ ಸರಳವಾದಂತಹ ಪ್ರಾಬ್ಲಮ್ಮು ಮೋಡ್ ಆಗಿದೆ. ಕ್ಲಾಸಸ್ ಕೊಟ್ಟಾರ 30 to 35ಇಂದ ಲಾಸ್ಟ್ ಇರೋದು 70 to 75. ಫ್ರೀಕ್ವೆನ್ಸಿಯನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟು ನಾವು ಕ್ಲಾಸಸ್ಸನ್ನು ಬರ್ಕೋಬೇಕು. ಎಕ್ಸ್ ಅಂತ ಫ್ರೀಕ್ವೆನ್ಸಿಯನ್ನು ನೆಕ್ಸ್ಟ್ ಬರೀಬೇಕು ಎಫ್. ಇದಾದಮೇಲೆ ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡೀನಿ ಯಾವ್ಯಾವುದನ್ನು ತಗೋಬೇಕು ಅಂತ ಹೇಳಿ. ಇಲ್ಲಿ ನಮಗೆ ಮೊದಲು ಏನು ಅಂತಂದ್ರೆ ಮೋಡಲ್ ಕ್ಲಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮೋಡಲ್ ಕ್ಲಾಸು ಅಂತಂದ್ರೆ ಏನು ಅಂತಂದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದರದ್ದು ಕ್ಲಾಸು ಅಂತ ಅರ್ಥ. ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು 22. ಅಬ್ಸರ್ವ್ ಮಾಡಿರಿ, ಎಫ್ ಕಾಲಮ್ ಒಳಗೆ 22 ಈಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಹಾಗಾಗಿ ನಿಮ್ದು ಮೋಡಲ್ ಕ್ಲಾಸ್ ಎಷ್ಟು ಆಗುತ್ತೆ ಅಂತಂದ್ರೆ 45 to 50 ಆಗತ್ತೆ. ಅದನ್ನೇ ನಾವಿಲ್ಲಿ ಬರೀಬೇಕು. ಫಸ್ಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 22, ದೇರ್ಫೋರ್ ಮೋಡಲ್ ಕ್ಲಾಸ್ ಈಸ್ ಈಕ್ವಲ್ ಟು 45 to 50 ಅಂತ ಬರೀಬೇಕು. 50. ನೆಕ್ಸ್ಟ್ ಇರೋದು ಎಲ್. ಎಲ್ ಅಂದರೆ ಏನು, ಲೋವರ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್. ಇಲ್ಲಿ ಅಬ್ಸರ್ವ್ ಮಾಡಿರಿ 45 to 50 ಇದೆ. ಇದರದ್ದು ಲೋವರ್ ಲಿಮಿಟ್ ಅಂದರೆ ಮೊದಲನೇದು ಯಾವುದು 45. ಹಾಗಾಗಿ ಎಲ್ ಅಂದರೆ ಏನು ನಿಮ್ಗೆ 45. ದೆನ್ ಇದಾದಮೇಲೆ ಇರೋದು F1. F1 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್. ಇದರ ಫ್ರೀಕ್ವೆನ್ಸಿ ಎಷ್ಟಿದೆ ರೀ 22 ಅಂತ ಅರ್ಥ ಎಲ್. ದೆನ್ ಇದಾದಮೇಲೆ F0 ಬೇಕು. F0 ಅಂತಂದ್ರೆ ಅರ್ಥ ಏನು, ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರೆಸಿಡಿಂಗ್ ದ ಮೋಡಲ್ ಕ್ಲಾಸ್. ಪ್ರೆಸಿಡಿಂಗ್ ಅಂದರೆ ಹಿಂದಿನ. ಈ F1 ಏನಿದೆಯಲ್ಲ ಇದರ ಹಿಂದಿನ ಫ್ರೀಕ್ವೆನ್ಸಿ ಯಾವುದು 18. 18ಗೆ ಏನಂತ ಬರೀಬೇಕು ನೀವು F0 ಅಂತ ಹೇಳಿ ಬರೀಬೇಕು. ಇದಾದಮೇಲೆ F2 ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಸಕ್ಸೀಡಿಂಗ್ ಟು ದಿ ಮೋಡಲ್ ಕ್ಲಾಸ್. ಸಕ್ಸೀಡಿಂಗ್ ಅಂದರೆ ಏನು, ನೆಕ್ಸ್ಟು ಅಂತ ಅರ್ಥ. ಅದರದ್ದು ನೆಕ್ಸ್ಟ್ ಇರೋದು ಯಾವುದು ರೀ 16.
16 ಏನಾಗುತ್ತೆ ನಿಮಗಿಲ್ಲಿ F2 ಅಂತ ಆಗತ್ತೆ. ಇದಾದಮೇಲೆ ಲಾಸ್ಟ್ ಒನ್ ಸಿ ಅಥವಾ ಎಚ್ ಅಂತ ಕರಿತೀವಿ. ಕ್ಲಾಸ್ ಬಿಡ್ತು ಅಂತಂದರೆ ಏನು, ಇಲ್ಲಿ ಫಸ್ಟ್ ಒನ್ ಅಬ್ಸರ್ವ್ ಮಾಡಿರಿ, ಎಲ್ಲ ಬಿಡ್ತು ಸೇಮ ಇರ್ತಾವೆ. 35 ಮೈನಸ್ 30 ಈಸ್ ಈಕ್ವಲ್ ಟು 5. ಸಿ ಈಸ್ ಈಕ್ವಲ್ ಟು ಎಷ್ಟು 5 ಬರ್ತೈತಿ. ಇಷ್ಟೆಲ್ಲ ಬರ್ಕೊಂಡ್ಮೇಲೆ ನಾವು ಫಾರ್ಮುಲಾದೊಳಗೆ ಫಿಲ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಿಮ್ದು ಆನ್ಸರ್ ಬರ್ತೈತಿ. ಒಂದು ಎಕ್ಸಾಮಿನೇಷನ್ ಟ್ರಿಕ್ಸ್ ಹೇಳೋದಾದರೆ ನಿಮ್ಗೆ ಫಸ್ಟ್ ನೀವು ಇಲ್ಲಿ ಮೋಡಲ್ ಕ್ಲಾಸ್ ಏನಿದೆಯಲ್ಲ ಇದನ್ನು ಕರೆಕ್ಟ್ ಅಸರ್ಟೈನ್ ಮಾಡಿದ್ರಿ ಅಂದರೆ ಉಳಿದಿರೋದೆಲ್ಲವೂ ಕೂಡ ಈಸಿಯೆಸ್ಟ್ ಆಗತ್ತೆ. ಇಲ್ಲಿ ಎಲ್ ಅಂತಂದ್ರೆ ಅದರದ್ದು ಲೋವರ್ ಲಿಮಿಟ್ಟು ಅಂತ ತೊಗೊಂಡಿರ್ತೀರಿ. ಅದಾದಮೇಲೆ ಅದರ ಫ್ರೀಕ್ವೆನ್ಸಿಗೆ F1 ಅಂತ ಬರಿತೀರಿ. ಮೇಲೆ F0, ಅದರ ಕೆಳಗಡೆ F2. ಸಿಂಪಲ್. ಇವು ಮೂರು ಕೂಡ ವರ್ಡ್ಗಳು. ಯಾವುದು F0, F1, F2, 0, 1, 2. ಹಾಗಾಗಿ ಇಷ್ಟು ಸರಳವಾಗಿ ನೀವೇನು ಮಾಡ್ಬೋದು, ಎಕ್ಸಾಮಿನೇಷನ್ ಪರ್ಪಸಿಂದ ಇದನ್ನು ನೆನಪ ಇಟ್ಕೋಬಹುದು. L is equal to 45, F1 22, F0 18, F2 16, C 05. ಫಾರ್ಮುಲಾದಲ್ಲಿ ಫಿಲ್ ಮಾಡಿದ್ರೆ 45 ಪ್ಲಸ್ ಇಂಟು ದ ಬ್ರಾಕೆಟ್ 22 ಮೈನಸ್ 18 ಡಿವೈಡೆಡ್ ಬೈ 2 ಬ್ರಾಕೆಟ್ 22 ಮೈನಸ್ 18 ಮೈನಸ್ 16 ಇಂಟು 5. ಇದಾದಮೇಲೆ ಫಸ್ಟ್ ಬ್ರಾಕೆಟ್ ಪೋರ್ಷನ್ನು ಕಂಪ್ಲೀಟ್ ಮಾಡೋಣ. ಮಲ್ಟಿಫಿಕೇಷನ್ ಮತ್ತು ಡಿವಿಷನ್. ಇಲ್ಲಿ 22 ಇಂಟು 2 ಇದೆ ನೋಡ್ರಿ, ಇಲ್ಲಿ 2 ಇಂಟು 22 ಇದೆ, ಅದನ್ನು ಮಾಡಿ ವಾಪಸ್ ಬರೆದೆ ನಾನು. ಇದಾದಮೇಲೆ ನಾವು 22 ಮೈನಸ್ 18 ಮಾಡಿದ್ರೆ ಎಷ್ಟು 4 ಬರುತ್ತೆ. 44 ಮೈನಸ್ 18 ಮೈನಸ್ 15 ಮಾಡಿದರೆ 10 ಬರುತ್ತೆ. ಇಂಟು 5 ಹಂಗೆ ಇಟ್ಟೇನೆ. ನೆಕ್ಸ್ಟ್ ಇದಾದಮೇಲೆ ಇಂಟು ಮಾಡಿ ಡಿವೈಡೆಡ್ ಬೈ ಮಾಡಿದ್ರೆ 4 ಇಂಟು 5 ಡಿವೈಡೆಡ್ ಬೈ 10 ಅಂದರೆ 2 ಬರುತ್ತೆ. 45 ಪ್ಲಸ್ 2, therefore mode is equal to 47 is your answer. ಎಕ್ಸಾಮಿನೇಷನ್ದಲ್ಲಿ ನಿಮ್ಗೆ 5 ಮಾರ್ಕ್ಸಿಗೆ ಮೇನ್, ಮೀಡಿಯನ್, ಮೋಡ್ ಮೇಲೂ ಕೂಡ ಪ್ರಾಬ್ಲಮ್ ಅದಾವೆ. ಅದರ ಜೊತೆಗೆ ಸೆಕ್ಷನ್ ಸಿ 15 ಮಾರ್ಕ್ಸದ ಮೇಲೆ 3 ಕೂಡ ಕೇಳ್ತಾರೆ ಒಂದೇ ಪ್ರಾಬ್ಲಮ್ದೊಳಗೆ. ಮೀನ್, ಮೀಡಿಯನ್ ಮತ್ತು ಮೋಡ್ ಕ್ಯಾಲ್ಕುಲೇಟ್ ಮಾಡೋದು 15 ಮಾರ್ಕ್ಸಿಗೆ ಇರುತ್ತೆ. ಅದು ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಮ್ಯಾಕ್ಸಿಮಮ್ ಟೈಮ್ಸ್ ನಿಮ್ಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದ್ರೆ ಬಂದೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ 2014ದಿಂದ 2022ವರೆಗೆ ಏನು ಕ್ವಶನ್ ಪೇಪರ್ ಇದೆ ಅದರಲ್ಲಿಯ ಪ್ರಾಬ್ಲಮ್ಗಳು 15 ಮಾರ್ಕ್ಸಿಗೆ ಏನಿದಾವೆ ಅವುಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ BCom 3rd ಸೆಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿಯ ಸ್ಟ್ಯಾಟಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳನ್ನು ಪ್ಲೇಲಿಸ್ಟ್ನಲ್ಲಿ ಕೂಡ ಆ್ಯಡ್ ಮಾಡೈತಿ, ಅದನ್ನು ಕೂಡ ನೋಡಿರಿ. ಥ್ಯಾಂಕ್ ಯು.